के बोलो ಭಾರತ ಮಾತಾ के ಜೈ ಭೀಮ್। ಬಂಧುಗಳೇ, ಇವತ್ತು ಈ ಕೆಜಿಎಫ್ ರಸ್ತೆಯ ಅನಾನುಕೂಲವಾಗಿರ್ತಕ್ಕಂಥದ್ದು ನಮ್ಮ ಕೆಜಿಎಫ್ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತಾಪಿ ವರ್ಗದವರು, ಯುವಕರು, ವಿದ್ಯಾರ್ಥಿಗಳು ಯಾರು ಅಬ್ಸರ್ವ್ ಮಾಡಿಲ್ಲ. ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂಥ ಮಾನ್ಯ ಗೋವಿಂದ ರೆಡ್ಡಿ ಸಾಹೇಬರು ಇದನ್ನ ಹೋಗ್ತಾ ಬರ್ತಾ ಅಬ್ಸರ್ವೇಷನ್ ಮಾಡಿ ಇದೇನು ಈ ರೀತಿ ಮಾಡ್ತವ್ರೆ ನಮ್ಮ ರಸ್ತೆ, ಇದು ನಮ್ಮ ಮುಂದಿನ ಪೀಳಿಗೆಗೆ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಸಂದೇಶವನ್ನು ಕೊಡ್ತಾರೆ ನಮ್ಮ ಚಿನ್ನಪ್ಪ ವರ್ಗ. ಅವ್ರು ಬಂದು ಒಂದು ವಿಡಿಯೋ ಮಾಡ್ತಾರೆ. ಇದನ್ನ ನಮ್ಮ ಸಾಹೇಬರು ಇದನ್ನ ಪರಿಶೀಲನೆ ಮಾಡವ್ರೆ, ಕೂಡಲೇ ಇದನ್ನು ರದ್ದುಪಡಿಸಬೇಕು, ಇದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿರ್ತಾರೆ. ಆದ್ರೂ ಅದನ್ನ ಅವರು ಗಮನಕ್ಕೆ ತೆಗೆದುಕೊಳ್ಳದೆ ಕೆಲಸ ಪ್ರಾರಂಭ ಮಾಡಿರ್ತಾರೆ. ಆದ್ರೆ ನನ್ನ ಬೆಳಿಗ್ಗೆ ಬಂದು ನೋಡಿದ್ರೆ ಕಂಬಿ ಆಲ್ರೆಡಿ ಕಟ್ತಾ ಇದ್ರು. ಹಾಗಾಗಿ ನಾನು ಕೆಲಸ ನಿಲ್ಸರಪ್ಪ ಅಂದೆ, ನಿಲ್ಸೋಕ್ಕಾಗ್ಲಿಲ್ಲ. ಆದ್ರಿಂದ ಇದಕ್ಕೆ ಒಂದೇ ಒಂದು ಮೂಲ ಏನಿದೆಯಪ್ಪ ಅಂತ ಹೇಳ್ಬಿಟ್ಟು ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು, ಆ ನ್ಯಾಯ ಒದಗಿಸ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೆಂಡಾ ಒಂದು ನಾಟಿದ್ದೀನಿ. ಇದ್ರ ಒಂದು ಹಿನ್ನೆಲೆಯಲ್ಲಿ ನ್ಯಾಯ ಸಿಗತ್ತೆ, ನಮ್ಮ ಖ್ಯಾತ ವಕೀಲರು ಇದ್ದಾರೆ ಹಾಗಂತ ಹೇಳ್ಬಿಟ್ಟು ನಾವು ಇದನ್ನ ಕೈಗೆತ್ಕೊಂಡ್ರಿ. ನಿನ್ನೆ ಎಲ್ಲಾ ಫೋನ್ ಮುಖಾಂತರ ಎಲ್ಲಾ ರೈತಾಪಿ ವರ್ಗದವ್ರಿಗೂ, ಮುಖಂಡರುಗಳಿಗೂ, ಎಲ್ರಿಗೂ ಈ ಸಂದೇಶವನ್ನು ಮುಟ್ಟಿಸಿದಾಗ ಸುಮಾರು 100 ಸಂಖ್ಯೆಯಲ್ಲಿ ಜನ ಬಂದು ಇದನ್ನ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡ್ತಾವ್ರೆ. ಬಂಧುಗಳೇ, ಇವತ್ತು ಈ ಒಂದು ರಸ್ತೆಯನ್ನು ನಾವು ತಡೆ ಹಿಡಿಯಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ತೊಂದರೆ ಆಗುತ್ತೆ. ಇವತ್ತೇ ಅದನ್ನ ನಾವು ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೆ ಕೆಲಸ ನಡೀಬಾರ್ದು. ಇಲ್ಲಿ ಕೆಲಸ ಮಾಡಕ್ಕೆ ಏನಾದ್ರು ಗುತ್ತಿಗೆದಾರರು ಏನಾದ್ರು ಪ್ರಯತ್ನ ಪಟ್ರೆ ನಾವಿಲ್ಲೇ ಟೆಂಟ್ ಹಾಕ್ತೀರಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ನಮ್ಮ ಮುಂದಿನ ನಾಯಕತ್ವವನ್ನು ವಹಿಸ್ತಕ್ಕಂಥವ್ರು ನಮ್ಮ ಖ್ಯಾತ ವಕೀಲರು ನಮ್ಮ ಗೋವಿಂದ ರೆಡ್ಡಿ ಸಾಹೇಬರು, ಅವ್ರ ನಾಯಕತ್ವದಲ್ಲೇ ಇಲ್ಲಿ ನಾವು ಟೆಂಟ್ ಹಾಕ್ತೀರಿ. ಯಾವುದೇ ಕಾರಣಕ್ಕೆ ಏನೇ ಕೆಲಸ ಮಾಡಕ್ ಬಿಡೋದಿಲ್ಲ, ಚಾಲೆಂಜ್ ಮಾಡ್ತೀರಿ. ನಮ್ಮ ಬೆನ್ನೆಲುಬು ನಮ್ಮ ಖ್ಯಾತ ವಕೀಲರು, ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಯಾವುದೇ ರೀತಿ ಕೆಲಸ ಮಾಡಕ್ ಬಿಡೋದಿಲ್ಲ. ಒಂದು ಸೌಟು ಮಣ್ಣಾಗಕ್ಕೂ ಬಿಡೋದಿಲ್ಲ, ಒಂದು ಸೌಟು ಸಿಮೆಂಟ್ ಹಾಕೋಕ್ಕೂ ಬಿಡೋದಿಲ್ಲ, ಒಂದು ಕಂಬಿ ಕೂಡ ಮಡಗೋದಿಲ್ಲ. ಅಲ್ಲಿ ಇವಾಗ ಇದು ಕಟ್ಟಿದ ಇದನ್ನ ತೆಗಿಬೇಕು. ಇವತ್ತು ಇದನ್ನ ಕಟ್ಟಿರತಕ್ಕಂಥದನ್ನ ತೆಗಿಬೇಕು. ಇದು ಅಗಲೀಕರಣ ಆಗ್ಬೇಕು. ಈ ಕಡೆ 7.5 ಅಡಿ ಹೋಗ್ಬೇಕು, ಈ ಕಡೆ 7.5 ಅಡಿ ಹೋಗ್ಬೇಕು, ಅಗಲೀಕರಣ ಜಾಸ್ತಿ ಆಗ್ಬೇಕು. ಅದರಿಂದ ಇದನ್ನು ಮಾಡೋ ತನಕ ಇಲ್ಲಿ ನಾವು ಟೆಂಟ್ ಬಿಚ್ಚೋದಿಲ್ಲ. ಯಾರ ಮಾರ್ಗದಲ್ಲಿ? ನಮ್ಮ ಖ್ಯಾತ ವಕೀಲರವರ ಅವರ ಮಾರ್ಗದರ್ಶನದಲ್ಲಿ, ನಮ್ಮ ರೈತರ ಮುಖಾಂತರವಾಗಿ, ವಿದ್ಯಾರ್ಥಿಗಳ ಮುಖಾಂತರವಾಗಿ, ಯುವಕರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೆ ಇದನ್ನು ನಿಲ್ಲಿಸೋದಿಲ್ಲ. ಇದು ನಾವು ಕೈಗೆತ್ಕೊಂಡಿದ್ದೀರಿ, ನಾವು ನಿಲ್ಲಿಸೋದಕ್ಕೆ ಹೋಗೋದೇ ಇಲ್ಲ. ಅದೇನೇ ಆಗಲಿ, ನಮ್ಗೆ ರಸ್ತೆ ಉದ್ದಾಗವರೆಗೂ, ಅಗಲಾದವರೆಗೂ ರಕ್ತವನ್ನು ಚೆಲ್ತಿರಗದೆ ಹೊರತು ರಸ್ತೆ ಮಾಡೋಕ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ರೈತರ ಪರವಾಗಿ, ನಮ್ಮ ನಾಯಕರ ಪರವಾಗಿ ಘಂಟಾಕೋಶದಿಂದ ಒಂದು ಚಾಲೆಂಜ್ ಅನ್ನು ಬಿಸಾಕ್ತಾ ಇದ್ರಿ. ಯಾರ್ಕ ಗುತ್ತಿಗೆದಾರಗ ಯಾವುದೇ ಕಾರಣಕ್ಕೆ ಮಾಡೋಕ್ ಬಿಡೋದಿಲ್ಲ. ನಾವು ಇಂದುವರೆಗೂ ತಾಳ್ಮೆಯಿಂದ ಇದ್ದೀರಿ. ಅವ್ರ ಕೆಲಸ ನಿಲ್ಸಲಿಲ್ಲ, ನಿಲ್ಲಿಸ್ತಾ ಹೋದ್ರೆ ಇನ್ನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇದು ಈ ಸಂದರ್ಭದಲ್ಲಿ 4 ಮಾತು ಹೇಳೋದಕ್ಕ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.